ನಾವೇ ಪರ್ಸ್ನಲ್ ಆಗಿ ಒಂದು ಮೂವಿ ಮಾಡಬೇಕು ಅಂತ ಯಾವ ನನ್ನ ಮಕ್ಕಳು ಹಂಗೆ ಮಾಡಲ್ಲ ಸರ್. ಎಲ್ಲ ಫಸ್ಟ್ ನಮಗೆ ಇರಬೇಕು, ಆಮೇಲೆ ಬೇರೆಯವ್ರಿಗೆ ಇರಬೇಕು ಅನ್ಸೋದು. ನನಗೆ ರಿಯಲ್ ಲೈಫ್ನಲ್ಲಿ ಅಲ್ಲದೇ ಇದ್ದು ಸಿನಿಮಾಗಳಲ್ಲಿ ವಿಲನ್ ಆಗಿ ಕೊನೆ ಸರ್ ಹಬ್ಬ ಅಂದಮೇಲೆ ಪಟಾಕಿ ಬೈಕಿ ಇನ್ನೇನು ಹೇಳೋದಕ್ಕಾಗೋದಿಲ್ಲ. ಎಲ್ಲ ಮುಗಿದು ಎಲ್ಲ ಕ್ಲಾರಿಟಿ ಸಿಕ್ಕಿ ಆ್ಯಂಡ್ ನಾನು ಮೈಕಿ ಡೆಫಿನೆಟ್ಲಿ ಒಂದು ಸ್ಕ್ರೀನಲ್ಲಿ ಬರ್ತೀವಿ. ಅದು ಒಂದು ಮಾತುಕತೆ ಆಗಿದೆ. ಆ್ಯಂಡ್ ನಾವೇ ಪರ್ಸ್ನಲ್ ಆಗಿ ಒಂದು ಮೂವಿ ಮಾಡಬೇಕು ಅಂತ ಇದ್ರೆ ಡೆಫಿನೆಟ್ಲಿ ವೈ ನಾಟ್. ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿ ಅದ್ರ ತಕ್ಕನಾಗಿ ಒಂದು ಸ್ಕ್ರಿಪ್ಟ್ ಇದ್ದು ಮಂಗಾದ ಥರ ಒಂದು ಕನ್ನಡದಲ್ಲಿ ಡೆಫಿನೆಟ್ಲಿ ಅದಕ್ಕಿಂತ ಇಂಪಾರ್ಟ್ ಆಗಿರೋ ಒಂದು ಸಿನಿಮಾ ಮಾಡಬೇಕು, ಮಾಡೋಣ ಡೆಫಿನೆಟ್ಲಿ. ಯಾರು ಹೀರೋ ಆಗ್ತಾರೆ, ಯಾರು ವಿಲನ್ ಆಗ್ತಾರೆ ಸರ್? ನಾನು ವಿಲನೇ ಸರ್. ಅದರಲ್ಲಿ ಎಲ್ಲ ನೆಗೆಟಿವ್ ಕ್ಯಾರೆಕ್ಟರ್ಸ್ ಏನು ಗ್ರೇ ಕ್ಯಾರೆಕ್ಟರ್ಸ್ ಅಂತ ಹೇಳ್ಬೋದು. ಸೊ ನೋ ಒನ್ ಇಸ್ ಹೀರೋ, ನೋ ಒನ್ ಇಸ್ ವಿಲನ್. ಒಂದು ರಿಯಲಿಸ್ಟಿಕ್ ಆಗಿ ಇರಬೇಕು. ಯಾಕಂದರೆ ಹೀರೋ ಅವರು ಅಷ್ಟು ಒಳ್ಳೆಯವರು ಇಲ್ಲ, ವಿಲನ್ ಅವರಷ್ಟು ಕೆಟ್ಟವರಿಲ್ಲ. ಸೊ ಆ ಎಲ್ಲ ವರ್ಲ್ಡೇ ಒಂದು ಗ್ರೇ ಏರಿಯಾದಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಸೊ ಆ ಥರ ಒಂದು ಸಿಚುವೇಶನಲ್ ಬೇಸ್ಡ್ ಗ್ರೇ ಏರಿಯಾ ಮೂವಿ ಮಾಡಬೇಕು ಅಂತ ಅನ್ಸುತ್ತೆ. ಯಾರೇ ಆಗಲಿ ಪ್ರತಿಯೊಬ್ಬರು ಲೈಫಲ್ಲಿ ಹೀರೋ ಮಾಡೋ ಕೆಲಸಗಳು ಮಾಡೋಕ್ಕಾಗಲ್ಲ ಸರ್. ಯಾಕೆಂದರೆ ಹೀರೋ ಎಲ್ಲದಕ್ಕೂ ತ್ಯಾಗ ಮಾಡಿಕೊಂಡು ಎಲ್ಲ ಕಷ್ಟಗಳು ಅನುಭವಿಸ್ಕೊಂಡು ಎಲ್ಲ ಮಾಡಿಕೊಂಡು ನನಗಿಲ್ಲ ಅಂದರೂ ಬೇರೆಯವ್ರಿಗೆ ಇರಲಿ ಅಂತ ಅಂದ್ಕೊಂಡು ಕೊನೆಗೆ ಹೋಗಿ ಗೆಲ್ಲೋದು. ರಿಯಲ್ ಲೈಫಲ್ಲಿ ಯಾವ ನನ್ನ ಮಕ್ಕಳು ಹಂಗೆ ಮಾಡಲ್ಲ ಸರ್. ಎಲ್ಲ ಫಸ್ಟ್ ನಮಗೆ ಇರಬೇಕು, ಆಮೇಲೆ ಬೇರೆಯವ್ರಿಗೆ ಇರಬೇಕು ಅಂತಾರೆ. ಸೊ ನನಗೆ ರಿಯಲ್ ಲೈಫ್ನಲ್ಲಿ ಅಲ್ಲದೇ ಇದ್ದರು ಸಿನಿಮಾಗಳಲ್ಲಿ ವಿಲನ್ ಆಗಿ ಕೊನೆಯವರೆಗೂ ಖುಷಿಯಾಗಿದ್ದೆ. ಲಾಸ್ಟ್ನಲ್ಲಿ ಒಳ್ಳೆದಿಂದ ಪರವಾಗಿಲ್ಲ. ಕ್ವಶನ್ನು, ನೀವು ಡೆವಿಲ್ ಸಿನಿಮಾದಲ್ಲಿ ವಿಲನ್ ಆಗಿ ಮಾಡ್ತೀನಿ ಅಂತ ಸುದೀಪ್ ಸರ್ ಏನಾದ್ರು ಹೇಳಿದ್ರೆ ಅವ್ರೇನಾದ್ರು ಸಜೆಷನ್ ಕೊಟ್ಟರೆ ನಿಮಗೆ? ಪರ್ಸ್ನಲ್ ಆಗಿ ನಾನು ಏನೇ ಇರ್ಬೋದು ಸುದೀಪ್ ಸರ್ ಹತ್ರ ಒಂದು ಸಜೆಷನ್ ತೊಗೊಂಡಿದ್ದೀನಿ. ಸಿನಿಮಾ ಮಾಡ್ತಾ ಇರೋ ಒಂದು ವಿಷಯ ನಾನು ತಿಳಿಸಿದ್ದೆ. ಅವ್ರು ನನಗೆ ವಿಶ್ ಮಾಡಿದ್ರು, ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು. ಸಜೆಷನ್ಸ್ ಅಂತ ಆ ಥರ ಎಲ್ಲ ಏನು ಹೇಳೋದಿಲ್ಲ. ಏನಾದರೂ ಕೇಳಿದ್ರೆ ಮಾತ್ರ ಸಜೆಷನ್ಸ್ ಹೇಳ್ತಾರೆ. ಅದು ಬಿಟ್ಟು ಅವರೇ ಬಂದು ನೀನು ಹಿಂಗೆ ಮಾಡು ಹಂಗೆ ಮಾಡು ಅವ್ರಿಗೆ ಅಷ್ಟೆಲ್ಲ ಟೈಮ್ ಇಲ್ಲ. ಬ್ಲೂ ಸ್ಟಾಕ್ಸ್ ಆಗಲಿ ಇನ್ನೊಂದಾಗಲಿ ಅವ್ರ ಮಾತುಗಳು ನೀವೇ ಕೇಳಿದ್ರೆ ಏನೇ ಮಾತಾಡೋದು ಅಷ್ಟು ಸೂಕ್ತವಾಗಿ ಮಾತಾಡ್ತಾರೆ. ಬೇಡದಿರೋ ಕಡೆ ಸಜೆಷನ್ಸ್ ಕೊಡೋದು ಅಥವಾ ಬೇಡದಿರೋ ಕಡೆ ಮಾತಾಡೋದು ಯಾವತ್ತೂ ಮಾಡಿಲ್ಲ ಅವರು. ನಮಗೆ ಯಾವಾಗ ಸಜೆಷನ್ಸ್ ಬೇಕು ನಾವು ಹೋಗೋದೇ ಅವರ ಹತ್ರ. ಸೊ ನಮಗೆ ಬೇಕಾಗಿರೋ ಸಜೆಷನ್ಸ್ ಅವ್ರು ಕೊಡ್ತಾರೆ. ಡೆವಿಲ್ ವಿಷಯ ಹೇಳಿದಾಗ ವಿಶ್ ಮಾಡಿದ್ರು, ಆಲ್ ದಿ ಬೆಸ್ಟ್. ಸರ್, ಸಾರಥಿ ರಿಲೀಸಿದಾಗ ದೊಡ್ಡ ಹಬ್ಬನೇ ಮಾಡಿದ್ರು. ನೆಕ್ಸ್ಟ್ ಡೆವಿಲ್ ಬರ್ತಾ ಇದೆ. ಆ ಡಬಲ್ ಹಬ್ಬ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಫ್ಯಾನ್ಸ್ಗಳು ಈಗಾಗಲೇ ರೆಡಿ ಆಗ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಏನಂತೀರ ಅದಕ್ಕೆ? ಏನಣ್ಣ ಸರ್, ಹಬ್ಬ ಅಂದಮೇಲೆ ಪಟಾಕಿ ಬೈಕಿ ಇನ್ನೇನು ಹೇಳೋದಕ್ಕಾಗೋದಿಲ್ಲ. ಎಲ್ಲ ಮುಗಿದು ಎಲ್ಲ ಕ್ಲಾರಿಟಿ ಸಿಕ್ಕಿ ಎಲ್ಲ ಒಳ್ಳೆಯದಾಗಿ ಮುಗಿದ್ರೆ ಅನ್ಯಾಯ ಆಗಿರೋ ಫ್ಯಾಮ್ಲಿಗೂ ನ್ಯಾಯ ಸಿಕ್ಕಿ ಎಲ್ಲ ಕ್ಲಿಯರ್ ಆಗ್ತೀನಿ ಅಂತ ಹೇಳ್ಕೊಳ್ತೀನಿ. ಪ್ರಾಜೆಕ್ಟ್ ವಿಷಯ ಬಂದಾಗ, ಸಿನಿಮಾ ವಿಷಯ ಬಂದಾಗ, ಕನ್ನಡ ಇಂಡಸ್ಟ್ರಿ ವಿಷಯ ಬಂದಾಗ ಅದು ಹಬ್ಬನೇ ನಡೆಯೋದು. ರಿಲೀಸ್ ಆದಮೇಲೆ ಮಜಾನೇ ಬರೋದು. ಸರ್, ಲಾಸ್ಟ್ ಕ್ವಶನು, ಇದೆಲ್ಲರ ನಡುವೆ ಅಂದರೆ ಲವ್ಲಿ ಅಂತ ಸಿನಿಮಾಗಳು ಮತ್ತು ಕೋಟಿ ಅಂತ ಸಿನಿಮಾಗಳು ಎಲ್ಲ ಅಂದರೆ ಸೈಡ್ಗೆ ಹೋಗ್ಬಿಡ್ತಾ ಇದೆ ಸಿನಿಮಾಗಳು. ಪ್ರೇಕ್ಷಕರಿಗೆ, ನಿಮ್ಮ ಅಭಿಮಾನಿಗಳಿಗೆ ಏನಾದರೂ ಒಂದು ರಿಕ್ವೆಸ್ಟ್ ಮಾಡೋದು? ಸರ್, ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡಬೇಕು. ಏನಂದರೆ, ಒಂದು ವಿಷಯನ ಇಟ್ಕೊಂಡು ಎಲ್ಲ ಚಾನಲ್ನಲ್ಲೂ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಇನ್ನೂ ದೊಡ್ಡದಿದೆ ಸರ್. ಇನ್ನೂ ಸಾಕಷ್ಟು ಸಿನಿಮಾಗಳು ಬರ್ತಾಯಿದೆ. ಒಳ್ಳೊಳ್ಳೆ ಸಿನಿಮಾ, ಲವ್ಲಿ ಒಳ್ಳೆ ಸಿನಿಮಾ, ಕೋಟಿ ಒಳ್ಳೆ ಸಿನಿಮಾ ಎಲ್ಲ ಈ ನ್ಯೂಸ್ಗಳ ಮಧ್ಯದಲ್ಲಿ ಮುಚ್ಚೋಗ್ತಾ ಇದೆ. ದಯವಿಟ್ಟು ಅದ್ರ ಬಗ್ಗೆನೂ ಸ್ವಲ್ಪ ಕಾನ್ಸಂಟ್ರೇಷನ್ ಇರಲಿ. ಯಾಕೆಂದರೆ ನಮ್ಮ ಇಂಡಸ್ಟ್ರಿನ ಬೆಳೆಸಬೇಕಾಗಿರೋದು ನೀವು. ಒಂದೇ ಕಡೆ ಕಾನ್ಸಂಟ್ರೇಷನ್ ಹೋಯ್ತು ಅಂದರೆ ಇವರೆಲ್ಲ ಪಾಪ ದುಡ್ಡಾಕಿರೋರು, ಆ್ಯಕ್ಟಿಂಗ್ ಮಾಡಿರೋರು, ಟೆಕ್ನಿಷಿಯನ್ಗಳು ಎಲ್ರಿಗೂ ಒಂದು ನೋವಾಗುತ್ತೆ. ಒಂದು ಸಿನಿಮಾ ಅಂದರೆ ಸುಮ್ಮನೆ ಆಗಲ್ಲ ಸರ್, ವರ್ಷಗಳು ಬೇಕು. ಅದು ಕಡೆ ಮೇಲೆ ಬರಬೇಕು ಅಂದರೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಎಲ್ಲ ಸಿನಿಮಾಗಳೂ ಕಷ್ಟಪಟ್ಟೆ ಮಾಡೋದು. ಎಲ್ಲರಿಗೂ ಸಪೋರ್ಟ್ ಮಾಡಿ, ಎಲ್ಲರಿಗೂ ಒಳ್ಳೇದಾಗಿ ಅಂತ ನಿಮ್ಮನ್ನ ಕೇಳ್ಕೊತೀನಿ ಸರ್. ನಾವು ಇಷ್ಟೇ ಪ್ರಯತ್ನ ಪಟ್ಟರು ಜನ ನೆಗೆಟಿವ್ಗೆ ಅಡಿಕ್ಟ್ ಆಗೋಷ್ಟು ಒಳ್ಳೆ ವಿಷಯಕ್ಕೆ ಅಡಿಕ್ಟ್ ಆಗಲ್ಲ. ಕರೆಕ್ಟು ಸರ್. ಈಗೇನು ಅಂದರೆ ಬರ್ಗರ್ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ತಿಂತಾ ಇರುವಾಗ ಮಧ್ಯದಲ್ಲಿ ಒಂದು ಮೆಣಸಿನ್ಕಾಯಿ ಸಿಕ್ತು ಅಂದರೆ ಇಡೀ ಬರ್ಗರ್ ಟೇಸ್ಟೇನೆ ಮೆಣಸಿನ್ಕಾಯಿ ಮೇಲೆ ಹೋಗೋದು. ಅಷ್ಟೇ ಆ ನೆಗೆಟಿವಿಟಿ. ಅದು ಒಂದು ಫ್ಲೇವರ್ ಅಂದ್ಕೊಂಡು ತಿನ್ಕೊಂಬಿಟ್ರೆ ಗೊತ್ತಾಗೋದಿಲ್ಲ ಚೆನ್ನಾಗಿರುತ್ತೆ ಬರ್ಗರ್. ನೆಗೆಟಿವಿಟಿ ಹೇಗಾಗಿದೆ ಅಂತಂದರೆ ಈಗ ನಮ್ಗಳಿಗೇ
ಒಂದು 10,000 ಕಮೆಂಟಲ್ಲಿ ಯಾವುದೋ ನೆಗೆಟಿವ್ ಕಮೆಂಟ್ ಬಂದಿರುತ್ತೆ, ಅದನ್ನ ನೋಡ್ಕೊಂಡು ನಾವು ಯಾಕೆ ಹಿಂಗೆ ಮಾಡ್ದ, ಯಾಕೆ ಹಿಂಗಂಗ, ನಾವೇನು ಮಾಡಿದ್ವಿ ಅಂತ ನಾವು ಅಂದ್ಕೊಂಡು ಸಾಯ್ತಾ ಇರ್ತೀವಿ. ಒಂದು ಮರ್ತ್ಬಿಟ್ಟು ನೆಮ್ಮದಿಯಾಗಿ ಇನ್ನೊಂದು ಯಾವುದೋ ಹಾಕೊಂಡು ಹೋಗಿ ಇನ್ನೊಂದು ಏನೋ ಮಾಡಿರ್ತೀವಿ. ಕೊನೆಯದಾಗಿ ಎಂಡಾಗೋದು ಹೆಂಗಾಗತ್ತೆ ಅಂದ್ಬಿಟ್ಟು ನೀವೇ ನೋಡ್ತಿದ್ದೀರ. ನೆಗೆಟಿವಿಟಿನ ಕಟ್ ಮಾಡಿ ಫೇಕ್ ಪ್ರೊಫೈಲ್ಗಳನ್ನ ಸ್ಟಾಪ್ ಮಾಡಿ ಸ್ವಂತ ಪ್ರೊಫೈಲಿಂದ ಕಮೆಂಟ್ಗಳು ಹಾಕಿ, ಪ್ರಾಬ್ಲಮ್ ಇದ್ದರೆ ಅಲ್ಲೇ ಸಾಲ್ವ್ ಮಾಡ್ಕೊಳ್ಳಿ. ನಿಮಗೆ ಪ್ರಾಬ್ಲಮ್ ಇದೆ, ನೀವು ನನ್ನ ಹತ್ರ ಕೇಳಿದ್ರೆ ನಾನು ನಿಮ್ಮ ಹತ್ರ ಹೇಳ್ತೀನಿ. ನೀವು ಇನ್ನೊಬ್ಬನ ಥರ ಕೇಳಿದ್ರೆ ಏನು ಹೇಳೋದಕ್ಕಾಗಲ್ಲ. ಸೊ ಜೆನ್ಯೂನ್ ಆಗಿ ಸೋಷಿಯಲ್ ಮೀಡಿಯಾನಲ್ಲಿ ಉದ್ಧಾರ ಆಗ್ತಾ ಇರೋರು ಈಗ ಫಾರ್ ಎಕ್ಸಾಂಪಲ್ ಮೈಕಿ ಸೋಷಿಯಲ್ ಮೀಡಿಯಾ ಎಷ್ಟು ಸಪೋರ್ಟ್ ಮಾಡಿದೆ ಅಂತಂದರೆ, ಒಂದು ಟ್ರಕ್ಕಿಂದ ಇವಾಗ ಬರ್ಗರು ಒಂದು ಜಾಯಿಂಟಿಗೆ ಬಂದು ಇವಾಗ ಅವ್ರಿಗೆ ಸ್ಪ್ರೆಡಿಂಗ್ ಅಷ್ಟು ಔಟ್ಲೆಟ್ಸಿಗೆ ಸ್ಪ್ರೆಡ್ ಆಗ್ತೀವಿ. ದಿಸ್ ಇಸ್ ಬಿಕಾಸ್ ಆಫ್ ಆಲ್ ಯು ಪೀಪಲ್. ಸೋಷಿಯಲ್ ಮೀಡಿಯಾ ಇಲ್ಲಿ ಬಂದು ಟೇಸ್ಟ್ ಮಾಡಿ ಬಂಬಾಗಿದೆ ಬರ್ಗರ್ ಅಂತ ಹೇಳ್ತಾರಲ್ಲ, ಅವ್ರುಗಳಿಂದ ಆಗ್ತಿರೋದು. ಅದೇ ಸೋಷಿಯಲ್ ಮೀಡಿಯಾ ನೀವು ನೆಗೆಟಿವ್ ಆಗಿ ಇವಾಗ ಏನು ನಡೀತಿದೆ ಅದಕ್ಕೂ ಯೂಸ್ ಮಾಡ್ತೀವಿ. ದಿಸ್ ಇಸ್ ಟೂ ಡಿಫ್ರೆಂಟ್ ಎಂಡ್ಸ್. ಒಳ್ಳೆಯದಕ್ಕೂ ಯೂಸ್ ಮಾಡ್ಬೋದು, ಕೆಟ್ಟದಕ್ಕೂ ಯೂಸ್ ಮಾಡ್ಬೋದು. ಒಳ್ಳೆಯದಕ್ಕೆ ಯೂಸ್ ಮಾಡಿ, ಕೆಟ್ಟದಕ್ಕೆ ಮಾಡಿ ಏನು ಪ್ರಯೋಜನ.